ಎಲ್ಲರಿಗೂ ನಮಸ್ತೆ. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವಾಗ ಕರೆಕ್ಟಾಗಿ ಟೈಮು 2 ಗಂಟೆ. 2 ಗಂಟೆಯಿಂದ ನಾನು ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ, ನಮ್ಮದು ಇನ್ನೂ ಭೋಜನ ಆಗಿಲ್ಲ. ಸೊ ಫಸ್ಟು ಊಟಕ್ಕೆ ಹಾಕ್ಕೊಂಡು ಊಟ ಮಾಡಿಬಿಟ್ಟು, ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆನ ಮಾಡಬೇಕು. ನಮ್ಮ ಮನೆ ದೇವರ ವಾರ ಇವತ್ತು. ಸೊ ಮನೆ ಸಿಟಿ ಬೆಳಗ್ಗೆ ತೊಳೆದು ಎಲ್ಲ ಮಾಡಬೇಕಲ್ವ. ಇವಾಗ ಫಸ್ಟು ಅತ್ತೆಗೆ ಊಟಕ್ಕೆ ಕೊಟ್ಬಿಟ್ರೆ ಅವ್ರು ತಿಂದಾದಮೇಲೆ ನಾನು ಒಂದು ಸೈಡಿಂದ ಮನೆ ಸಿಟ್ಕೊಳ್ತಾ ಬಂದರೆ ಸರಿ ಹೋಗುತ್ತೆ. ಆ ಕಾರಣದಿಂದ ಫಸ್ಟು ಅತ್ತೆಗೆ ಊಟಕ್ಕೆ ಕೊಡೋದ ಅಂತ ಹೇಳಿ ಬಂದಿದ್ದೀನಿ. ಬೆಳಿಗ್ಗೆನೇ ಮಾಡಿಟ್ಬಿಟ್ಟಿದ್ದೆ ಅನ್ನನ. ನಮ್ಮ ಮಾವ ಇದ್ದಿದ್ದರೆ ಮಾಡಬೇಕಾಗೋದು. ನಮ್ಮ ಮಾವ ಇಲ್ಲ, ಸಾವು ಹೋಗಿದ್ರೆ ಬರೋದು ಲೇಟ್ ಆಗುತ್ತೆ. ಅವ್ರು ಊಟಕ್ಕೆ ಕೊಟ್ಬಿಟ್ಟು ಒಂದು ಸೈಡಿಂದ ಕಸ ಗುಡಿಸ್ಕೊಂಡು ಮನೆ ತೊಳಿಬೇಕು. ನಲ್ಲಿ ನೀರು ಬರೋಷ್ಟು. ಆಮೇಲೆ ಹೊಸ್ಲೆಲ್ಲ ತೊಳಿಬೇಕು ಬಾಗಿಲ ಹತ್ರ. ಅಷ್ಟು ಕೆಲಸ ಉಂಟು. ಇವಾಗ ಊಟ ಬಂದು ಹಾಗಲಕಾಯಿ ಸಾಂಬಾರು ಮತ್ತು ಅನ್ನ. ನಮ್ಮೂರ ಕಡೆ ಇದ್ದಕ್ಕಿದ್ದಂಗೆ ನೀರು ಬಿಟ್ಬಿಡ್ತಾರೆ. ಅದು ಯಾವ ಟೈಮಿಗೆ ಬಿಡ್ತಾರೆ ಅಂತಲೇ ಹೇಳೋದಕ್ಕೆ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ಬೇಕಂದರೆ ಕೇಳಿದೆ. ಇವಾಗ ನಾನು ಒಂದು ಸೈಡಿಂದ ಕಸ ಗುಡಿಸ್ಕೊಂತ ಸಿಗ್ತೀನಿ ನಿಮಗೆ. ಆದಷ್ಟು ವಿಡಿಯೋಸ್ನ ಎಲ್ಲರೂ ಸ್ಕಿಪ್ ಮಾಡ್ದೇ ನೋಡಿ, ಮತ್ತು ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ಸೈಡಿಂದ ಸಿಟ್ಕೊಂಡು ಆನಂತರ ನನಗೆ ಕಸ ಗುಡಿಸ್ತಾ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್. ಹಾಗೆ ನಾನು ಇಲ್ಲಿ ಕಸ ಗುಡಿಸ್ಕೊತಾ ನಮ್ಮತ್ತೆ ಮಾವ ಸಾವು ಹೋಗಿದ್ದಾರೆ ಅಂತ ಹೇಳ್ತಾ ಇಲ್ವಾ, ಅದ್ರ ಬಗ್ಗೆ ಏನೋ ಹೇಳ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತಾ ಕಸ ಗುಡಿಸ್ಕೊಂಡಿದ್ದೀನಿ. ಆ ಸಾವಿನ ವಿಚಾರ ಎಲ್ಲ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಇಲ್ಲಿ ವಾಯ್ಸ್ ಮೇಕಿಂಗ್ ಕೊಡ್ತಾಯಿದ್ದೀನಿ. ಮತ್ತು ನೀರು ಕಾಯಿಸ್ಬಿಡು, ಸಾವಿಂದ ಬರ್ತಾರೆ, ಮತ್ತು ನಾವು ವಾರ ಮಾಡಬೇಕಲ್ವ, ನೀರೆಲ್ಲ ಒಯ್ಕೋಬೇಕು ಅಂತ ಹೇಳಿ ನೀರು ಕಾಯಿಸು ಅಂತ ಹೇಳ್ತಾಯಿದ್ರು. ಅಂತ ಹೇಳಿ ಗುಡಿಸ್ಕೊತಾ ಇದ್ದೆ. ಫಸ್ಟು ಕತ್ತಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಮತ್ತು ನಮ್ಮ ಮಾವ ಬರೋಷ್ಟರಲ್ಲಿ ಅದು ನೀರು ಕಾದಿದ್ರೆ ಒಳ್ಳೇದಿರುತ್ತೆ ಅಂತ ಹೇಳಿ ಸರಿ ಅಂತ ಅಂದ್ಬಿಟ್ಟು ನೀರೊಲೆ ಕಾಯಿಸೋದಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ನಾನು ನೀಟಾಗಿ ಎಲ್ಲ ಮನೆಯೆಲ್ಲನೂ ಕಸ ಗುಡಿಸ್ಕೊಂಡು ಹಾಗೆ ಮನೆ ಇಟ್ಕೊಂಡೆ. ನಲ್ಲಿ ನೀರು ಬರೋಷ್ಟರಲ್ಲಿ ಇದಿಷ್ಟನ್ನು ಮಾಡಿಕೊಂಡ್ರೆ ಒಳ್ಳೇದಿರುತ್ತೆ. ಆಮೇಲೆ ದೇವರ ಸಾಮಾನು ಬೆಳಗ್ಗೆ ಮತ್ತು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಮತ್ತು ಇವತ್ತು ಶನಿವಾರ ನಮ್ಮ ಅತ್ತೆಗೂ ಸ್ನಾನ ಮಾಡಿಸ್ಬೇಕು. ಅಂದರೆ ಕಾಲು ಏಟಾಗಿರೋದ್ರಿಂದ ನಾನೇ ಮಾಡಿಸ್ಬೇಕು ಕರ್ಕೊಂಡೋಗಿ. ಆದ್ದರಿಂದ ನಾನು ಪೂಜೆ ಮಾಡೋದೆಲ್ಲ ಸ್ವಲ್ಪ ಲೇಟೇ ಆಯಿತು. ಅಂದರೆ 6 ಗಂಟೆ ಮೀರಿನೇ ಪೂಜೆ ಮಾಡಿದೆ ನಾನು. ಇನ್ನೇನು ಮಾಡೋದಕ್ಕಾಗುತ್ತೆ, ಸರಿ ಅಂತ ಹೇಳಿ ಅಷ್ಟೊತ್ತಾದರೂ ಪರವಾಗಿಲ್ಲ, ವಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ವಾರ ಮಾಡಿದ್ರೆ ಟೈಮ್ ಮೀರಿದ್ರು ಪರವಾಗಿಲ್ಲ ಅಂಥೇಳಿ ಇವಾಗ ನಾನು ನೀರೆಲ್ಲ ಕತ್ತಾಕಿ ಅಂತೇಳಿ ಕೂತ್ಕೊಂಡಿದ್ದೀನಿ. ನೀರು ಕಾಯಿಸ್ಬೇಕು. ನಮ್ಮ ಸಾವಕ್ಕೆ ಹೋಗೋರಲ್ವ, ಕಾಯಿಸ್ತಾರೆ ಅದೇ ಅಂದ್ಕೊಂಡಿದ್ದೆ. ಬಟ್ ಕಾಯಿಸ್ಬೇಕು. ಇವಾಗ ಕತ್ತಾಕದ ಅಂತ ಕೂತಿದ್ದೀನಿ. ಒಂದು 4 ಬುಂಡೆನೋ 1-2 ಸೌದೆನೋ ಇಟ್ಕೊಂಡು ಕತ್ತಾಕ್ಬೇಕು. ಕತ್ತಾಕ್ಬಿಟ್ಟು ಸಿಗ್ತೀನಿ. ಸದ್ಯ ಕತ್ತಾಕ್ತೆ, ಚೆನ್ನಾಗಿ ಉರಿತಾ ಇದೆ ಕೂಡ. ನೀರಲ್ಲೇ ಕಾಯಿಸ್ಬಿಟ್ಟು ಇನ್ನಿಂಟ ನಾನು ಮನೇನ ಸೀಟ್ಕೊತಾ ಇದ್ದೀನಿ. ಶಾಂತಮ್ ಪಾಪಮ್ ನಡೀತಾ ಇತ್ತು. ಶಾಂತ ಪಾಪಮ್ ನೋಡ್ತಾ ಮನೆಯೆಲ್ಲನೂ ನೀಟಾಗಿ ಸೀಟ್ಕೊಂಡೆ. ನಲ್ಲಿ ನೀರು ಬರೋ ಅಷ್ಟರಲ್ಲಿ ಮನೆಯೆಲ್ಲ ಸೀಟ್ಕೊಂಡು ಬಿಟ್ಕೊಂಡಿದ್ದೆ. ನಲ್ಲಿ ನೀರು ಬಂದ ತಕ್ಷಣ ದೇವರ ಸಾಮಾನೆಲ್ಲ ಬೆಳ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾನಿಲ್ಲಿ ನಿಮಗೆ ಪೂಜೆ ಮಾಡಿರೋ ವಿಡಿಯೋ ಮತ್ತು ಊಟ ಮಾಡಿರೋ ವೀಡಿಯೋಸ್ ಅದೆಲ್ಲ ಇತ್ತು. ಅಂದರೆ ಯಾವಾಗ ಡಿಲೀಟ್ ಆಗಿದೆ ಅಂತ ಗೊತ್ತಿಲ್ಲ. ಇವಾಗ ಸಿಗ್ತಿಲ್ಲ ನನಗೆ ವಿಡಿಯೋ. ಇರುವಷ್ಟು ವಿಡಿಯೋನ ನಾನಿಲ್ಲಿ ಆದಷ್ಟು ಹಾಕಿದ್ದೀನಿ, ನೋಡಿ. ಇವಾಗ ನಾನು ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ, ಪೂಜೆ ಮಾಡಲಿಕ್ಕೆ ಹೂ ಬೇಕಾಗಿತ್ತು. ಹಾಗಾಗಿ ಹೂ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಮನೆ ಮುಂದೆ, ಇಲ್ಲಿ ಮನೆ ಇದು ಮುಂದೆಗಡೆನೆ ಈ ಥರ ಗಿಡ ಹಾಕ್ಕೊಂಡಿದ್ದೀವಿ. ಇಲ್ಲಿ ದಾಸವಾಳ ಇಲ್ಲ, ಚೆಂಡು ಅಂತಾರೆ ಇದಕ್ಕೆ. ನಿಮಗೂ ಗೊತ್ತಿರುತ್ತೆ ಓಕೆನಾ, ಆದರೂ ನಾನು ಹೇಳ್ತಾ ಇದ್ದೀನಿ. ಇದಕ್ಕಂತಾರೆ ಚೆಂಡು ಹೂ ಕುಯ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ಸದ್ಯಕ್ಕೆ ಬಂದಿದ್ದೀನಿ. ಚೆಂಡು ಜೊತೆಗೆ ಒಂದು ಮುಂಚೆ ಕನಕಾಂಬರದ್ದು ಜಾಸ್ತಿನೇ ಸಿಗ್ತಾಯಿತ್ತು. ಇವಾಗ ಮಾಸೋಗೈತೆ. ಆದರೂ ಓಕೆ, ಸ್ವಲ್ಪ ಸಿಗುತ್ತೆ. ಇದಕ್ಕಂತಾರೆ ಇದೇನೋ ಹಣ್ಣು, ಅಂದರೆ ಏನು ಹಣ್ಣು ಅಂತ ಇವಾಗ ನನಗೆ ಗಣಕೆ ಸೊಪ್ಪಿನ ಹಣ್ಣು, ಗಣಕೆ ಹಣ್ಣು.
ಮುಂಚೆ ಜಾಸ್ತಿ ಹೂ ಸಿಗ್ತಿತ್ತು ಆಯಿತಾ. ಫೋನ್ ಇಟ್ಕೊಂಡೆಲ್ಲ ಬಂದು ಕುಯ್ಕೊಂಡು ಹೋಗೋಕ್ಕೆ ಸಾಕೆ ಆಯ್ತಿರಲಿಲ್ಲ, ಅಷ್ಟು ಬಿಡ್ತಾಯಿತ್ತು. ಇವಾಗ ಇದೊಂದು ಗಿಡದಲ್ಲಿ ಬರೀ 2 ಅಷ್ಟು ಕಂಡಿಯೋ ಅಮಾಸೆ ಕಂಡಿಯೋ ಇಷ್ಟಾರ ಬಿಡ್ತಾದೆ ಅಂತ ಅಂದ್ಬಿಟ್ಟು ಕುಯ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ನೋಡಿ ಕನಕಾಂಬರದ ಹೂವಿನ ಗಿಡ. ನಾನಿಲ್ಲಿ ನೈಟ್ ಸಾಂಬಾರಿಗೆ ಅಂತ ಹೇಳಿ ಬೆಂಡೆಕಾಯಿ ಸಾಂಬಾರು ಮಾಡೋದ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟೇ ಹುಣಸೆಹಣ್ಣಿನ ರಸದಲ್ಲಿ ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ, ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗೈತೆ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ಈರುಳ್ಳಿ ಹಾಗೆ ಬೆಂಡೆಕಾಯಿ ಇದಿಷ್ಟನ್ನು ಹಾಕಿ ನೀಟಾಗಿ ಹುರ್ಕೊಂಡ್ರೆ ಇದು ಬೆಂಡೆಕಾಯಿ ಲೋಪ್ಲಿ ಥರ ಇರುತ್ತಲ್ವ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಲೋಪ್ಲಿ ಥರ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಹುಣಸೆಹಣ್ಣು ರಸದಲ್ಲಿ ಹುರ್ಕೊಂಡ್ರೆ ಲೋಪಿ ಅಂಶ ಎಲ್ಲ ಕಡಿಮೆ ಆಗುತ್ತೆ. ಇದಾದಮೇಲೆ ನಾನು ಮಿಕ್ಸಿ ಜಾರ್ನಲ್ಲಿ ಆಲ್ರೆಡಿ ರುಬ್ಕೊಂಡಿರುವಂತಹ ರುಬ್ಬೋದಕ್ಕೆ ಏನೇನು ಹಾಕ್ಕೊಂಡಿದ್ದೆ ಅಂತ ಹೇಳಿದ್ರೆ ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಹಾಗೆ ಕಾಯಿ ಮತ್ತು ಮನೇಲೇ ಮಾಡಿಸಿರುವಂತಹ ಬೇಳೆ ಸಾಂಬಾರು ಪುಡಿ ಇದಿಷ್ಟನ್ನು ಹಾಕಿ ರುಬ್ಕೊಂಡಿರುವಂತಹ ಮಸಾಲೆನ ಇದ್ರ ಜೊತೆಗೇ ಹಾಕಿ ಜೊತೆಗೆ ರುಚಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ನಾನು ಊಟ ಮಾಡಿರೋ ವೀಡಿಯೋಸ್ನೆಲ್ಲ ಇಟ್ಕೊಂಡಿದ್ದೆ ಮತ್ತು ವಾರ ಪೂಜೆ ಮಾಡಿರೋ ವಿಡಿಯೋ ಕೂಡ ಇತ್ತು. ಯಾವಾಗ ಡಿಲೀಟ್ ಆಗಿದೆ ಅಂತಲೇ ಗೊತ್ತಿಲ್ಲ, ಎಲ್ಲ ಡಿಲೀಟ್ ಆಗಿದೆ. ಈ ವಿಡಿಯೋ ಇಷ್ಟೇ, ನೋಡಿ ಸಹಕರಿಸಿ. ಬಾಯ್.